ಈಗಾಗಲೇ ತಾವೆಲ್ಲರೂ ಕೂಡ ಪತ್ರಿಕೆಯಲ್ಲಿ ಓದಿದ್ರೆ, ಟಿ ವಿಯಲ್ಲೂ ಕೂಡ ಅದನ್ನು ಕೇಳಿದರೆ, ಈ ದೇಶದ ಒಬ್ಬ ಉಚ್ಚ ನ್ಯಾಯಾಲಯದ ನಮ್ಮ ಚೀಫ್ ಜಸ್ಟಿಸ್ ಅವ್ರ ಮೇಲೆ ಕೆಲವು ಒಬ್ಬ ವಕೀಲ್ ಅಂತ ಹೇಳಿಕೊಳ್ತಕ್ಕಂಥ ವ್ಯಕ್ತಿ ಧರ್ಮದ ಹೆಸರುಗಳನ್ನು ತೆಗೆದುಕೊಂಡು ಅವ್ರ ಮೇಲೆ ಚಪ್ಪಲಿ ಎಸಿತಕ್ಕಂಥ ಕೆಲಸ ಮಾಡಿದ್ರು. ಇದು ನಾವು ವೈಯಕ್ತಿಕವಾಗಿ ನಾನು ಕಂಡಮ್ ಮಾಡಿದ್ದೇನೆ. ನಮ್ಮ ಪಕ್ಷದ ವತಿಯಿಂದ ಕೂಡ ನಾವು ಕಂಡಮ್ ಮಾಡಿದ್ದೇವೆ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಎಲ್ಲರೂ ಕೂಡ, ಮತ್ತು ಸ್ವಲ್ಪ ಲೇಟ್ ಆದರೂ ತಡವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ಇದನ್ನು ಕಂಡಮ್ ಮಾಡಿದರು. ಆದರೆ ನನಗೆ ಆಶ್ಚರ್ಯ ಅನ್ನಿಸ್ತದೆ, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 78 ವರ್ಷ ಆಯಿತು. 78 ವರ್ಷದಲ್ಲಿ ಹೈಕೋರ್ಟ್ನಲ್ಲೇ, ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಅವರಿಗೆ ಅವಮಾನ ಮಾಡತಕ್ಕಂಥ ಕೆಲಸ ಕೆಲವು ಮಾನಸಿಕವಾಗಿ ಏನು ಇವತ್ತು ಅವರು ಧರ್ಮದ ಹೆಸರಿನ ಮೇಲೆ ಮತ್ತು ತಮ್ಮ ವಿಶೇಷವಾದಂಥ ವಿಚಾರಧಾರೆಯನ್ನು ಇಟ್ಟುಕೊಂಡು ಸಮಾಜವನ್ನು ಹಾಳು ಮಾಡೋಕ್ಕೆ ಹೊರಟಿದ್ದಾರೆ. ಅಂಥವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳುವುದು. ಆದರೆ ನನಗೆ ಈ ದುಃಖದಿಂದ ಹೇಳ್ತಾ ಇದ್ದೇನೆ, ಈ ಘಟನೆ ಆದಮೇಲೆ ಯಾವ ರೀತಿಯಾದಂಥ ರಿಯಾಕ್ಷನ್ ವಕೀಲರಿಂದಾಗಲಿ, ಸರ್ಕಾರಗಳಿಂದಾಗಲಿ, ರಾಜಕೀಯ ಪಕ್ಷಗಳಿಂದಾಗಲಿ ಅಷ್ಟು ದೊಡ್ಡ ರಿಯಾಕ್ಷನ್ ಬರಲಿಲ್ಲ. ಆದರೆ ಕೆಲವು ಜನ ಪ್ರಗತಿಪರವಾದಂಥ ರಾಜ್ಯಗಳು, ಪ್ರಗತಿಪರವಾದಂಥ ವಿಚಾರಧಾರೆ ಇರತಕ್ಕಂಥ ವಕೀಲರು, ರಾಜಕೀಯ ಪಕ್ಷದ ಮುಖಂಡರು ಅವರು ಕಂಡೆಮ್ ಮಾಡಿದ್ದಾರೆ. ಆದರೆ ಇದು ಸಾರ್ವಜನಿಕವಾಗಿ ಇದಕ್ಕೇನು ಅತ್ಯಂತ ಖಂಡನೀಯ ಅಂತ ತಿಳ್ಕೊಂಡು ಇಡೀ ದೇಶದಲ್ಲಿ ಇದಕ್ಕೊಂದು ಮಾಡಬೇಕಾಗಿತ್ತು, ಅದು ಮಾಡಲಿಲ್ಲ. ಇದು ಒಂದು ವಿಚಾರ. ಎರಡನೇದಾಗಿ, ಉತ್ತರ ಪ್ರದೇಶದಲ್ಲಿ ರಾಯ್ಬರೇಲಿ ಒಬ್ಬ ವಾಲ್ಮೀಕಿ ಸಮಾಜದ ವ್ಯಕ್ತಿ, ಅವನು ತನ್ನ ಕುಟುಂಬದವರ ಮನೆ ಕಡೆ ಹೋಗಬೇಕು ಅಂತ ಹೊರಟಂಥ ವ್ಯಕ್ತಿಗೆ ಆ ಊರನವರು ಇವನು ಕಳ್ಳತನ ಮಾಡಿದ್ದಾನೆ ಅಂತ ತಿಳ್ಕೊಂಡು ವಿಚಾರಣೆ ಮಾಡದೆ
ಅಥವಾ ಥೆಫ್ಟ್ ಕೇಸ್ ಹಾಕದೆ ಅವರು ಯಾವ ಜಾತಿಯವರೇ ಇರಲಿ, ಮನುಷ್ಯಗೆ ಮೊದಲು ನೀವು ಪೊಲೀಸ್ ಅಲ್ಲೇ ಇದೆ, ಪೊಲೀಸ್ ಠಾಣೆನೂ ಸಮೀಪ ಇದೆ, ನೀವು ವಿಚಾರ ಮಾಡಿ ಅವನ ಮೇಲೆ ಕೇಸ್ ಹಾಕಬೇಕು, ಅರೆಸ್ಟ್ ಮಾಡಬೇಕು. ಅದನ್ನು ಬಿಟ್ಟು ಜನನೇ ಕಾನೂನು ಕೈಯಲ್ಲಿ ತೆಗೆದುಕೊಂಡು ಅವನಿಗೆ ಲಿಂಚಿಂಗ್ ಮಾಡ್ತಾರಂದರೆ ಎಷ್ಟು ಮಟ್ಟಿಗೆ ಉತ್ತರ ಪ್ರದೇಶದ ಒಂದು ಲಾ ಆ್ಯಂಡ್ ಆರ್ಡರ್ ಹದಗೆಟ್ಟಿದೆ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗ್ತದೆ. ಅದಕ್ಕೆ ಇದು ನಾನು ಕಂಡಮ್ ಮಾಡ್ತೇನೆ. ಹೀಗೆ ಸಣ್ಣ ಪುಟ್ಟ ನಾಗರಿಕರು, ದಲಿತ ನಾಗರಿಕರು ಮತ್ತು ಅತ್ಯಂತ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥವರಿಗೆ ಇವತ್ತು ಯಾವ ಗೌರವವೂ ಕೂಡ ಈ ಸರ್ಕಾರದಲ್ಲಿ ಇಲ್ಲ. ಇದಕ್ಕಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ. ನಾವು ಸುಮ್ಮನೆ ಹೀಗೆ ಕೂತ್ರೆ ಚೀಫ್ ಜಸ್ಟಿಸ್ ಅವ್ರ ಮೇಲೆ ಚಪ್ಪಲಿ ಎಸೆದ್ರೆ, ಅವರಿಗೆ ಅವಮಾನ ಮಾಡಿದ್ರೆ, ಸಾಮಾನ್ಯ ಮನುಷ್ಯ, ಅಧಿಕಾರಿ, ಆಫೀಸರು, ಕ್ಲರ್ಕು ಇಂಥ ಜಾಗದಲ್ಲಿರ್ತಕ್ಕಂಥವ್ರ ಸ್ಥಿತಿ ಏನು? ಅದಕ್ಕೆ ನನಗೆ ಭಾಳ ನಿಜವಾಗ್ಲೂ ನಾನು ಇದನ್ನು ಕಂಡೆಮ್ ಮಾಡ್ತೇನೆ ಮತ್ತು ಇಂಥವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಯಾವ ವ್ಯಕ್ತಿ ನನ್ನ ತತ್ವಕ್ಕೆ ತೊಂದರೆ ಆಗಿದೆ, ಅದಕ್ಕೆ ನಾನು ಇದು ಮಾಡೀನಿ ಅಂತ ಹೇಳಿದ್ರೆ, ಸಾವಿರಾರು ವರ್ಷದಿಂದ ತೊಂದರೆಗೆ ಒಳಪಟ್ಟಂಥ ಜನ, ಅವಮಾನಕ್ಕೆ ಒಳಪಟ್ಟಂಥ ಜನ, ಮನುಷ್ಯ ಅವನು ಮನುಷ್ಯನಲ್ಲ ಅಂತ ಹೇಳ್ತಕ್ಕಂಥ ಜನ, ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡದೇ ರೀತಿಯಲ್ಲಿ ಆ ಧರ್ಮ, ರಾಜ್ಯ, ಆ ಸಂಸ್ಥಾನ ನಡೆಸ್ಕೊಂಡ್ರೆ ನಾವು ಅದನ್ನು ಒಪ್ಪಬೇಕೆ? ನಾನು ಈ ಪ್ರಶ್ನೆಯನ್ನೇ ನಿಮ್ಗೆ ಕೇಳ್ತೀನಿ. ಮನುಷ್ಯನಿಗೆ ಮನುಷ್ಯನಂತ ತಿಳಿಯೋದಿಲ್ಲ, ಆದರೆ ನೀವು ಹೆಣ್ಣು ಮಕ್ಕಳಿಗೆ ಯಾವ ಥರದ ಅಧಿಕಾರವೂ ಕೂಡ ಕೊಡದೇ ಇರತಕ್ಕಂಥ ಒಂದು ವ್ಯವಸ್ಥೆ, ಆ ವ್ಯವಸ್ಥೆಗೆ ನೀವು ಸಲಾಮ್ ಹೊಡೆದು ಮಾನವನ ಹಕ್ಕುಗಳನ್ನು ಅದು ನೀವು ಚ್ಯುತಿ ಮಾಡಿ ಅವರಿಗೆ ಅವಮಾನ ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ರಿ. ಇದು ನಿಜವಾಗ್ಲೂ ನಾನು ಭಾಳ ಮನನೊಂದು ಈ ಮಾತನ್ನು ಹೇಳ್ತಾ ಇದ್ದೇನೆ. ರಾಜಕೀಯವಾಗಿ ಇದು ಬಳಸ್ಕೊಳ್ಳೋಕ್ಕೆ ನಾನು ತಯಾರಾಗಲ್ಲ. ಯಾಕಂದರೆ ಇದು ಸಮಾಜದಲ್ಲಿ ಈ ರೀತಿಯಾದಂಥ ಒಂದು ಮಾನಸಿಕತೆ ಕೆಲವು ಸಂಘ ಸಂಸ್ಥೆಗಳು ಮಾಡ್ತಾಯಿವೆ. ಅದಕ್ಕಾಗಿ ಮೊದಲು ನಾನು ಆ ಸಂಘ ಸಂಸ್ಥೆಗಳು ಯಾರು ಇಂಥ ಮಾನಸಿಕತೆ, ಇಂಥ ವಿಚಾರಧಾರೆ ಪ್ರಚಾರ ಮಾಡ್ತಾರೋ ಅವರ ಸಂಸ್ಥೆಗಳಿಗೆ ನಾನು ಖಂಡಿಸ್ತೇನೆ. ಅವ್ರ ಕೆಲಸ ಸಮಾಜವನ್ನು ಉದ್ಧಾರ ಮಾಡೋದು, ಸಮಾಜಕ್ಕೆ ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯಕ್ಕೆ ಎತ್ತಿಡಿದು ಅವರ ಉದ್ಧಾರ ಮಾಡ್ತಕ್ಕಂಥ ಕೆಲಸ ಹೊರತಾಗಿ ಸಮಾಜದಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸ, ಅಪಮಾನ ಮಾಡ್ತಕ್ಕಂಥ ಕೆಲಸ ಯಾರು ಮಾಡಬಾರ್ದು. ಅದಕ್ಕಾಗಿ ಇಷ್ಟು ನಿಮ್ಮನ್ನು ತಿಳಿಸ್ಬೇಕು ಅಂತ ಹೇಳಿ ನಾನು ಇಲ್ಲಿ ಬಂದಿದ್ದೆ. ಸರ್, ಒಂದು ಇಂಗ್ಲೀಷಲ್ಲಿ ಅಥವಾ ಹಿಂದಿಲೇ देखिए, जो घटनाएं सुप्रीम कोर्ट में घटी और सुप्रीम कोर्ट के उच्च न्यायाधीश को उनका जो अपमान किया गया, ये हम उसको कंडेम करते हैं और ऐसे
ऐसी माहौल, ऐसी विचारधारा अगर सुप्रीम कोर्ट के जजेस के पास होती है, सुप्रीम कोर्ट के लॉयर्स के पास होती है, जजेस नहीं लॉयर्स, तो ये, और उन्होंने अगर अपने पास का जूते निकाल कर फेंकता है तो ये खंडनीय भी है। और ऐसे लोगों को सभी हमारे लॉयर्स, बार एसोसिएशन जो भी है, इसको तो कंडम करना ही चाहिए। ऐसे आदमी को डिबार भी करना चाहिए। और जो वकील अपने आप को कहता है, वो वकील के विचारधारा ही अगर ऐसी है, क्या है विचारधारा? उसकी विचारधारा ये है कि जो मनुष्य को मनुष्य नहीं मानना चाहिए और महिलाओं को जो आज के ज़माने में जो स्थान-मान मिलना है, वो उसको उनको वंचित करने का सिखाता है। और जो जिस धर्म की वो बात करते हैं, वो धर्म हजारों सालों से भारतीय पूरे मानव को गुलामी में रखा है। और भी आज़ादी आने के बाद 78 ईयर्स होने के बावजूद भी अगर वही मानसिकता है, तो आप देखिए किस ढंग से इस देश को ऐसे वकील लोग चलाना चाहते हैं। मैं उन वकीलों का धन्यवाद करता हूं जिन्होंने कंडम किया, जिन्होंने संविधान के तहत बात की, जिन्होंने फंडामेंटल राइट्स की हिफाजत के बारे में बोला। इसके लिए ऐसे संस्थाओं को, ऐसे वकीलों को, वैसे जो भी लोग हैं, उनका मैं एक धन्यवाद करता हूँ। लेकिन जो लोग अभी भी मनुस्मृति और सनातन धर्म के नाम से ये जो लोगों का बुनियादी हकूक हरण हो रहे हैं, ऐसे लोगों को ज़रूर शिक्षा होना चाहिए। और जो लोग अननेसेसरी, अनावश्यक समाज में तनाव फैलाने की कोशिश कर रहे हैं और शांति भंग करने की कोशिश कर रहे हैं, तो ऐसे लोगों को ज़रूर शिक्षा होना चाहिए। और मैं यही आशा करता हूँ कि इस देश के जितने भी प्रगति पर विचारधारा के लोग हैं, जो लोग पुराने विचारधारा को कंडम करते हैं और संविधान आने के बाद जो संविधान के विचारधारा को लेके और लोकतंत्र के विचारधारा को लेके आगे बढ़ते हैं या उसके लिए मर मिटते हैं, उनका मैं बहुत आभारी हूँ। धन्यवाद। ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.